ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಸಂಜನಾ. ಫ್ರೆಂಡ್ಸ್, ಇವತ್ತು ವಿಶ್ವ ಪರಿಸರ ದಿನ. ಓಕೆ, ಸೊ ವಿಶ್ವ ಪರಿಸರ ದಿನದಲ್ಲಿ ಗಿಡವನ್ನು ನೆಡ್ತಾರೆ. ಅಲ್ಲಿ ಇಲ್ಲಿ ಗಿಡ ನೆಟ್ಟು ಮತ್ತು ನಾಳೆ ಆದಾಗ ಆ ಗಿಡ ಸತ್ತೋಗುತ್ತೆ ಅಥವಾ ಅದಕ್ಕೆ ನೀರು ಹಾಕೋರು ಯಾರೂ ಇರೋಲ್ಲ. ಸೊ ನನ್ನ ವಿಷಯದಲ್ಲಿ ಹೇಳಿದ್ದಾರೆ, ಪ್ರತಿದಿನವೂ ವಿಶ್ವ ಪರಿಸರ ದಿನವೇ. ಯಾಕೆಂದರೆ ನಮಗೆ ಉಸಿರಾಡಿಸ್ಲಿಕ್ಕೆ ಗಾಳಿ ಡೈಲಿ ಬೇಕು, ಪ್ರತಿ ಕ್ಷಣವೂ ಬೇಕು. ಹಾಗಾಗಿ ನಾನು ಮಾಡೋದು ಡೈಲಿ ಗಿಡಗಳ ಆರೈಕೆ. ಬನ್ನಿ ನನ್ನ ಗಿಡವನ್ನು ಒಮ್ಮೆ ನೋಡ್ಕೊಂಬರೋಣ. ನನ್ನ ಫ್ರೆಂಡ್ಸ್ ಹೇಳ್ತಿದ್ರು ನಿಮ್ಮ ಗಾರ್ಡನ್ ನೋಡಲಿಕ್ಕೆ ಬರಬೇಕು ಅಂತೇಳಿ. ಫ್ರೆಂಡ್ಸ್ ನೋಡಿ ನನ್ನ ಗಾರ್ಡನ್. ಇದಕ್ಕೆ ಎಲ್ಲವೂ ಹೈಬಿಸ್ಕಸ್. ಸರಿಸುಮಾರು ಒಂದು 15 ಕಲರ್ ದಾಸವಾಳ ಗಿಡ ಇದೆ ನನ್ನಲ್ಲಿ. ಓಕೆ, ಒಂದು 15 ಕಲರ್ಸ್ ದಾಸವಾಳ ಗಿಡ ಇದೆ. ತುಳಸಿ ಎಲ್ಲ ದಾಸವಾಳ, 15 to 16 ಕಲರ್ಸ್ ದಾಸವಾಳ ಇದೆ. ನಾಳೆದು ಇವತ್ತದೆಲ್ಲ ಹೂಗಳನ್ನು ದೇವರಿಗೆ ಸಮರ್ಪಣೆ ಆಗಿದೆ. ಮನೆಯಲ್ಲಿ ತೋರಿಸ್ತೇನೆ ಎಲ್ಲ ಹೂಗಳನ್ನು. ತುಂಬ ಚೆನ್ನಾಗಿದೆ. ಇದು ಪತ್ರೊಡೆ, ಗೊಜ್ಜು, ಸಾರು ಎಲ್ಲ ಮಾಡ್ಬೋದು ಅಂತಲ್ಲಿ. ಗೊತ್ತಲ್ಲ, ಇದು ದೊಡ್ಡ ಪತ್ರ ಹೇಳ್ತೀವಿ ಅಥವಾ ಸಾಂಬಾರು ಬಳ್ಳಿ, ಮೆಡಿಸಿನ್ಗೂ ಯೂಸ್ ಆಗುತ್ತೆ. ಇದು ಅರಿಶಿನ, ಟರ್ಮರಿಕ್. ಇದು ಶಂಖಪುಷ್ಪದ ಹೂ. ನೋಡಿ, ಫುಲ್ ಇದೆ ಶಂಖಪುಷ್ಪದ ಹೂ. ಇದಕ್ಕೆಲ್ಲ ನಾನು ಸಾವಯವ ಗೊಬ್ಬರವನ್ನೇ ಯೂಸ್ ಮಾಡ್ತೀನಿ. ಹಾಗೆ ಸಾವಯವ ಗೊಬ್ಬರವನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿದ್ದೇನೆ. ತುಂಬ ಚಂದದ ಹೂ ಇದು, ತುಂಬ ಚೆನ್ನಾಗಿರೋ ಪುಟ್ಟ ಗಿಡ ಇದೆಯಲ್ಲ, ಇದು ಚಂದದ ಗಿಡ. ಇದು ಕೂಡ ನೋಡಿ, ಇದೆಲ್ಲ ಹೊಸ ಗಿಡಗಳು. ನನ್ನ ಚಿಕ್ಕ ಕಂಪೌಂಡಲ್ಲೇ ನಾನು ಗಿಡಗಳನ್ನು ಹಾಕಿದ್ದೇನೆ. ಈ ಸಾವಯವ ಗೊಬ್ಬರ ಮಾಡೋದ್ರ ಬಗ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮಲ್ಲಿಗೆ, ಹಾಗೆ ಸಂಜನಾ ಕ್ರಿಯೇಷನ್ಸ್. ತುಳಸಿ ಕಟ್ಟೆ. ಇದು ಬ್ರಹ್ಮಕಮಲ ಗೊತ್ತಲ್ಲ, ತುಂಬ ಹೂವಾಗುತ್ತೆ. ಹಾಗೆ ನೋಡಿ, ಒಂದು ಸಣ್ಣ ಬಾಳೆಯ ತೋಟ ನೋಡಿದ್ರಾ. ಇದು ಕಂಪೌಂಡ್ ಆಚೆ ಇದೆ. ಸೊ ಬಿಲ್ಡಿಂಗ್ ಹೇಳುವಾಗ ನನ್ನ ಬಾಳೆ ತೋಟ ಹೋಗ್ತದೆ. ನೋಡಿ, ಇದು ವಾಟರ್ ಲಿಲ್ಲಿ ಕಮಲ. ಇದು ವಾಟರ್ ಲಿಲ್ಲಿ. ಓಕೆ, ಇದು ನೋಡಿ, ಇದು ಪೇರಳೆ. ನೋಡಿ ಫ್ರೆಂಡ್ಸ್, ಇದು ತಾನೇ ಹುಟ್ಟಿದ್ದು, ನಾನು ನೆಟ್ಟದ್ದಲ್ಲ. ಆದರೂ ಕೂಡ ಕಿತ್ತು ಬಿಸಾಡಲಿಲ್ಲ. ಯಾಕಂದರೆ ಒಂದು ಕಾಯಿ ಬರೆದೋದ್ರಲ್ಲ ಒಂದು ಹಸಿರು ಇಳ್ತದೆ ಅಲ್ಲ. ನನ್ನ ಮನೆಯಲ್ಲಂತೂ ಕಮಲ ಅರಳಿದೆ. ದೇಶದಲ್ಲಿ ಖಂಡಿತ ಕಮಲ ಅರಳಲಿ. ಹೊಸದಾಗಿ ತಾನೇ ಹುಟ್ಟಿರುವಂಥ ಪಪ್ಪಾಯ ಗಿಡ, ತಾನೇ ಆಗಿ ಹುಟ್ಟಿರುವಂಥ ಪಪ್ಪಾಯ ಗಿಡ. ಕಾಯಿ ಬಂದ ಮೇಲೆ ನಿಮಗೂ ಒಂದು ಕಳಿಸ್ತೇನೆ. ಈಗ ಹೂವನ್ನು, ನಾನು ಬಿಟ್ಟಿರೋ ಹೂವನ್ನು ಇಲ್ಲಿ ಪೋಸ್ಟ್ ಮಾಡ್ತೇನೆ ನೋಡಿ. ಡಿಯರ್ ಫ್ರೆಂಡ್, ಯು ಕ್ಯಾನ್ ಡೂ ವಿತೌಟ್ ಫುಡ್ ಫಾರ್ ಸಮ್ ವೀಕ್, ವಿತೌಟ್ ವಾಟರ್ ಸಮ್ ಡೇ, ಬಟ್ ವಿ ಕಾಂಟ್ ವಿತೌಟ್ ಆಕ್ಸಿಜನ್ ಫಾರ್ ಫ್ಯೂ ಮಿನಿಟ್. ಕರೆಕ್ಟ್ ನೋ? ಆರ್ ಯು ಅಗ್ರಿ ದಿಸ್ ಫ್ರೆಂಡ್ಸ್? ಅಲ್ವಾ? ನಾವು ಗಾಳಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಏನು ಹೇಳ್ತೀರಾ ನೀವು ಫ್ರೆಂಡ್ಸ್? ವಿಶ್ವ ಪರಿಸರ ದಿನ ಜೂನ್ 5ಗೆ ಮಾತ್ರ ಸೀಮಿತವಾಗಿರದೆ ಪ್ರತಿದಿನ ಗಿಡಗಳ ಜೊತೆ ಸ್ವಲ್ಪ ಸಮಯವನ್ನು ಕಳೀರಿ. ಆದಷ್ಟು ಗಿಡಗಳನ್ನು ನೆಡಿ, ಸುತ್ತಮುತ್ತಲಿನ ಪರಿಸರವನ್ನು ಹಸಿರನ್ನಾಗಿಸೋಣ ಅಂತ ಹೇಳ್ತಾ ಫ್ರೆಂಡ್ಸ್, ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಅರಳಿರೋ ಹೂಗಳನ್ನು ನೋಡಿದರೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ನನಗಿದೆ. ಸೊ ವಿಶ್ವ ಪರಿಸರ ದಿನದ ಆಚರಣೆ. ಸೊ ಈ ಒಂದು ದಿನಕ್ಕಾಗಿ ನೀವು ಆಚರಣೆ ಮಾಡಬೇಡಿ. ಪ್ರತಿದಿನ ನಿಮ್ಮಲ್ಲಿ ಎಷ್ಟು ಗಿಡ ಇದೆಯಾ, ಎಷ್ಟು ಜಾಗ ಇದೆಯಾ, ಇಂಡೋರ್ ಪ್ಲ್ಯಾಂಟ್ಸ್ ಆರ್ ಔಟ್ಡೋರ್ ಪ್ಲ್ಯಾಂಟ್ಸ್ ಹಾಗೆ ಇರ್ಬೋದು ಅಥವಾ ಮನೆಯ ಹೊರಗೆ, ಆದಷ್ಟು ಗಿಡಗಳನ್ನು ನೆಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.